ಹೊಡೋ ಚೋಡೋ ಅಂತೆ. ಮಣ್ಣು ಹೊಡಿಯೋ ಟ್ರ್ಯಾಕ್ಟ್ರು ನೋಡಿದೆ, ಐಸ್ ಹೊಡಿಯೋ ಟ್ರ್ಯಾಕ್ಟ್ರು ಇವತ್ತೇ ನೋಡ್ತಾ ಇರೋದು. ಗ್ಲೋವ್ಸ್ ಬನಾರೆ ರೆಡಿ हो गया? ये धूप आने के बाद ಈ ಮನೆ ಎಂಟ್ರೆನ್ಸ್ ನೋಡಿ, ಇದು ಹೇಗಿದೆ? ಇದಕ್ಕೆ 2,000 ತೊಗೊಳ್ತಾರೆ ಅವ್ರು, ಒಂದಷ್ಟು ರೂಟಲ್ಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಬಂದರು ನೋಡಿ ಯಾಕೆ ರೈಡು. ಈ ಕಾರ್ ನಿಲ್ಸಿದಾವೆಲ್ಲ ಹಂಗಂಗೆ ಮುಚ್ಚೋಗ್ಬಿಟ್ಟವೆ ಸ್ನೋಫಾಲ್ ಆಗಿ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ನಿಮ್ಮನ್ನೆಲ್ಲಿ ಕರ್ಕೊಂಡ್ಬಂದಿದ್ದೀನಿ ಗೊತ್ತಾ? ಹಿಮಾಚಲ್ ಪ್ರದೇಶನ ಮನಾಲಿನ ಸೋಲಾಂಗ್ ವಿಲೇಜ್ಗೆ, ಸೋಲಾಂಗ್ ವ್ಯಾಲಿಗೆ. ನೋಡ್ತಾ ಇರ್ಬೋದು ಸುತ್ತಮುತ್ತ ಸ್ನೋ. ಒನ್ ಆಫ್ ದ ಬೆಸ್ಟ್ ವೆಲ್ಕಮ್ ಅನ್ಸುತ್ತೆ. ರಾಜಸ್ಥಾನಲ್ಲಿ ಒಂದು ಮಾಡಿದ್ದೆ ಮರಳುಗಾಡ್ನಲ್ಲಿ, ಇದು ಸ್ನೋನಲ್ಲಿ ಮಾಡ್ತಾ ಇರ್ತಕ್ಕಂಥ ಒನ್ ಆಫ್ ದ ಬೆಸ್ಟ್ ವೆಲ್ಕಮ್ ಅನ್ಸುತ್ತೆ. ಜೊತೆಗೆ ಏನೇನು ಎಕ್ಸ್ಪೆಂಡಿಚರ್ ಬರುತ್ತೆ, ಯಾವ ಥರ ಪ್ಲ್ಯಾನ್ ಮಾಡಿದರೆ ಒಳ್ಳೆಯದು, ಪ್ರತಿಯೊಂದನ್ನು ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ. ಈ ಮಾಹಿತಿ ಎಲ್ಲ ಕೊಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ದರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ಅರುಣ್, ಟ್ರಾವೆಲಿಂಗ್ ಟ್ರಕ್ಕರ್. ಸ್ನೇಹಿತರೆ ಬನ್ನಿ ನನ್ನ ಜೊತೆ ಜಾಯ್ನ್ ಆಗಿ ಸೋಲಾಂಗ್ ವ್ಯಾಲಿಯ ಪ್ರತಿಯೊಂದು ಮಾಹಿತಿಯನ್ನು ಇನ್ ಡೀಟೇಲಾಗಿ ಕೊಡ್ತಾ, ಪ್ಲ್ಯಾನ್ ಮಾಡಿದ್ರೆ ಯಾವ ಥರ ಪ್ಲ್ಯಾನ್ ಮಾಡಿ, ಯಾವ ಮಂತಲ್ಲಿ ಪ್ಲ್ಯಾನ್ ಮಾಡಬೇಕು, ಹೇಗೆಲ್ಲ ಪ್ಲ್ಯಾನ್ ಮಾಡಬೇಕು, ಹೆಂಗೆ ಇಲ್ಲೆಲ್ಲ ಸ್ವಲ್ಪ ದುಡ್ಡು ಲಾಸ್ ಆಗುತ್ತೆ, ದರೋಡೆ ಆಗುತ್ತೆ, ಎಲ್ಲ ಪ್ರತಿಯೊಂದು ತಿಳಿಸ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ಈ ಸೋಲಾಂಗ್ ವ್ಯಾಲಿ ಅಥವಾ ಸೋಲಾಂಗ್ ವಿಲೇಜ್ ಇರೋದು ಮನಾಲಿನಲ್ಲಿ. ಹಿಮಾಚಲ್ ಪ್ರದೇಶದ ಮನಾಲಿಗೆ ನಾನು ಹೊರಟಿದ್ದು ಡೆಲ್ಲಿ ಆದ ನಂತರ. ಡೆಲ್ಲಿಯಿಂದ ಸೀದಾ ನೈಟ್ ಬಸ್ಸನ್ನು ತಗೊಂಡ ಮೇಲೆ ನಾನು ಮನಾಲಿ ರೀಚ್ ಆದೆ. ಮನಾಲಿನಲ್ಲಿ ಒಂದು ಕ್ಯಾಬನ್ನು ತಗೊಂಡು ಸೋಲಾಂಗ್ ವ್ಯಾಲಿಗೆ ಹೊರಟೆ. ಸೋಲಾಂಗ್ ವ್ಯಾಲಿಗೆ ಹೊರಟಾಗ ನನಗಾದಂಥ ಅನುಭವಗಳು, ನನಗಿದ್ದಂಥ ಎಕ್ಸ್ಪೆಕ್ಟೇಷನ್ಸ್ ಏನು, ತದನಂತರ ಅಲ್ಲಾಗಿದ್ದೇನು, ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ. ಆ್ಯಕ್ಚುಲಿ ಹಿಮಾಚಲ್ ಪ್ರದೇಶಲ್ಲಿ ಸೋಲಾಂಗ್ ವ್ಯಾಲಿನಲ್ಲಿ ತುಂಬ ಸ್ನೋಫಾಲ್ ಆಗುತ್ತೆ. ಅದು ಡಿಸೆಂಬರಿಂದನೇ ಶುರುವಾಗಬೇಕಿತ್ತು, ಆದರೆ ಈ ಸಾರಿ ತುಂಬ ಲೇಟಾಗಿ ಶುರುವಾಗಿದ್ದರಿಂದ ಜಾನ್ 30 ನಂತರ ಈ ಹಿಮಪಾತ ಶುರುವಾಯಿತು. ಸೋಲಾಂಗ್ ವ್ಯಾಲಿನಲ್ಲಿ ಸ್ಪೋರ್ಟ್ಸ್ ಇರುತ್ತೆ, ಇಷ್ಟು ಸ್ಪೋರ್ಟ್ಸ್ಗೂ ಒಂದೊಂದು ರೇಟ್ ಇರುತ್ತೆ. ಅಂದರೆ ನಾವು ಎಲ್ಲಿ ಡ್ರೆಸ್ಸನ್ನು ತೊಗೊಂಡಿದ್ದೀವಿ ಅವರೇ ಸ್ಪೋರ್ಟ್ಸ್ನ ಆರ್ಗನೈಸ್ ಮಾಡ್ತಾರೆ, ಒಬ್ರು ಗೈಡ್ನ ಕೂಡ ಕಳಿಸ್ಕೊಳ್ತಾರೆ. ಇದು ಸ್ಕೀಯಿಂಗ್ಗೆ 2000, ಟ್ಯೂಬ್ 1000, ಮತ್ತು ಜಿಪ್ಲೈನ್ 2000, ಮತ್ತು ಇಸ್ಕಾ ವಿತ್ 2000, ಈ ಬೈಕ್ ರೈಡ್ ಇರುತ್ತೆ 2000. ಇನ್ನೆಲ್ಲ ಇದಕ್ಕೆ 1,500, ಇನ್ನು 1,000 ಟ್ಯೂಬ್ ರೈಡು, ಇದಕ್ಕೆಲ್ಲ 1,000 ತಗೊಳ್ತಾರೆ. ಸೊ ಇಲ್ಲೇ ಮಾತಾಡಿ ಇವ್ರಿಗೆ ಇಲ್ಲೇ ಪೇಮೆಂಟ್ ಮಾಡಿ ಇಲ್ಲಿಂದ ಮುಂದೆ ಹೊರಡುವಂಥದ್ದು ಒಬ್ರು ಗೈಡ್ನ ಕಳಿಸ್ಕೊಡ್ತಾರೆ. ಆ ಗೈಡ್ ನಮ್ಗೆ ಅಲ್ಲೆಲ್ಲ ತೋರಿಸ್ಕೊಂಡು ಕರ್ಕೊಂಡು ಬರ್ತಾರೆ, ಆಡಿಸ್ಕೊಂಡು. ಇದು ಇಲ್ಲಿ ಸೋಲಾಂಗ್ ವ್ಯಾಲಿ. ಬನ್ನಿ. ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಇಲ್ಲಿಂದ ಸೋಲಾಂಗ್ ವ್ಯಾಲಿಗೆ ನಡ್ಕೊಂಡು ಹೋಗುವಂಥದ್ದು. ಕಿತ್ನಾ ದೂರ ಜಾನ ಅವಿ? ಓಕೆ, ಇಲ್ಲಿಂದ 2 ನಿಮಿಷದ ದಾರಿ ಅಂತೆ ಸೋಲಾಂಗ್ ವ್ಯಾಲಿಗೆ. ಸೊ ಕಾರವರು ನಮ್ಮನ್ನ ಬಿಟ್ಬಿಟ್ಟು ಹೊರಟರು. ಬನ್ನಿ ಮುಂದೆ ತೋರಿಸ್ತೀನಿ. ನೀವು ಮನಾಲಿಯಿಂದ ಸೋಲಾಂಗ್ ವ್ಯಾಲಿಗೆ ಹೋಗಬೇಕಾದ್ರೆ ಯಾವುದಾದ್ರೂ ಕ್ಯಾಬನ್ನು ತಗೊಳ್ಳೇಬೇಕು. ಕ್ಯಾಬ್ ಅವರೆಲ್ಲ ಈ ಥರ ಏನು ಡ್ರೆಸ್ಸಸ್ ಏನಿದೆ ಮನಾಲಿ ಡ್ರೆಸ್ಸಸ್ಸು ಅವ್ರಿಗೆ ಜೊತೆ ಬುಕ್ ಆಗಿಬಿಟ್ಟಿರ್ತಾರೆ. ಯೂಶುವಲ್ ಆಗಿ ಒಬ್ರಿಗೆ ಆ ಡ್ರೆಸ್ಗೆ 250 ರೂಪಾಯಿ ಚಾರ್ಜ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ನೆನ್ಪಿಟ್ಕೊಳ್ಳಿ, ಸ್ನೋಫಾಲ್ ಆಗ್ತಾ ಇದ್ರೆ ಮಾತ್ರ ಆ ಡ್ರೆಸ್ಸನ್ನು ತಗೊಳ್ಳಿ, ಇಲ್ಲದೇ ಇದ್ರೆ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಏನಾದರೂ ಸ್ನೋ ರೆಸಿಸ್ಟೆಂಟ್ ಶೂಸ್ ಇದ್ರೆ ಇನ್ನೂ ಭಾಳ ಒಳ್ಳೆಯದು. ಅವ್ರು ಕೊಡುವಂಥ ಶೂಸ್ಗಳಿಗೆ ಸೋಲೆ ಸಮದೋಗ್ಬಿಟ್ಟಿರತ್ತೆ, ಸೊ ಹಾಗಾಗಿ ಜಾರತ್ತೆ. ಅವರು ಈ ಟಾರ್ ಹಾಕುವಂಥ ಪ್ಲಾಸ್ಟಿಕ್ ಬೂಟ್ಸ್ ಏನು ಬರುತ್ತೆ ಅದು ಕೊಟ್ಟಿರ್ತಾರೆ, ಸ್ನೋ ಒಳಗೆ ಹೋಗಬಾರ್ದು ಅಂತ ಹೇಳಿ. ಏನು ಅವಶ್ಯಕತೆ ಇಲ್ಲ. ನೋಡಿ, ಅವ್ನ ಗೈಡು ನಾರ್ಮಲ್ ಶೂಸ್ ಹಾಕೊಂಡೆ ಹೋಗ್ತಾ ಇರ್ತಾನೆ. ಇಲ್ಲಿ ಮೋಸ ಶುರುವಾಗೋದು ನಾವು ಸೋಲಾಂಗ್ ವ್ಯಾಲಿಗೆ ಹೊರಟಿದ ತಕ್ಷಣ ಶುರುವಾಗತ್ತೆ. ಏನು ಅಂತ ಹೇಳಿದ್ರೆ, ಇವಾಗ ಏನು ಬೈಕ್ ರೈಡ್ ನೋಡಿದ್ರಿ ಅದಕ್ಕೆ 2,000 ಹೇಳ್ತಾರೆ. ಈ ಯಾಕೆ ರೈಡ್ಗೆ 1,500 ಹೇಳ್ತಾರೆ. ನಾನು ಆಗಲೇ ರೇಟ್ ಲಿಸ್ಟ್ ಎಲ್ಲ ಹೇಳಿದ್ದೀನಿ. ಇದೆಲ್ಲ ತುಂಬ ಮೋಸ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಆ ಯಾಕಗಳನ್ನ ಬೈಕ್ಗಳನ್ನ ಇಟ್ಟಿರೋರೇ ಬೇರೆಯವರು, ಅಲ್ಲಿ ಬುಕ್ ಮಾಡ್ಕೊಳ್ಳುವಂಥವ್ರೇ ಬೇರೆಯವರು. ಸೊ ಅವರು ಇಲ್ಲೆಲ್ಲ 500ಕ್ಕೆಲ್ಲ ಕೊಡ್ತಾರೆ. ಅವರು 1,500-2,000 ಕೊಟ್ಟು ನಮಗೆ ದುಡ್ಡನ್ನು ಕಿತ್ಕೊಂಡು ಕಳಿಸೋವಂಥದ್ದು. ನೋಡಿ, ಇಲ್ಲಿ ಬೋರ್ಡ್ ಇದೆ ಸೋಲಾಂಗ್ ವಿಲೇಜ್. ಕಾರ್ ನೋಡಿ ಸ್ನೋಫಾಲ್ ಆಗಿ ಮಧ್ಯದಲ್ಲಿ ಹೆಂಗೆ ಸೇರ್ಕೊಂಡಿದೆ ಇದು. ಇದು ತೆಗಿಯಬೇಕಾದ್ರೆ JCB ಕಾರ್ಸ್ ಎಲ್ಲ ತೆಗೆದು ಆಮೇಲೆ ತೆಗಿಬೇಕೆಲ್ಲ ಮುಚ್ಚೋಗ್ಬಿಡೈತೆ. ನೋಡಿ, ಕಾರ್ ನಿಲ್ಸಿದಾವೆಲ್ಲ ಹಂಗಂಗೆ ಮುಚ್ಚೋಗ್ಬಿಟ್ಟವೆ ಸ್ನೋಫಾಲ್ ಆಗಿ. ಈ ಕುದುರೆಗಳು ನೋಡು, ಇಲ್ಲೊಂದು ಕಾರ್ ಹೆಂಗೆ ಫುಲ್ಲು ಕ್ಲೋಸ್ ಆಗ್ಬಿಟ್ಟೈತೆ. ಎಷ್ಟು ಸ್ನೋಫಾಲ್ ಆಗಿರ್ಬೇಡ.
ಎಲ್ಲ ಕರಗಿದೆ ಒಂದಷ್ಟು. ಈ ಕುದುರೆಗಳಿಗೆಲ್ಲ ಜುಂಗು ಜಾಸ್ತಿ. ನಾನಂತೂ ಅವ್ರು ಕೊಟ್ಟಿರೋ ಶೂಸಲ್ಲಿ ಸುಮಾರು ಒಂದು 8-10 ಸಾರಿ ಬಿದ್ದೆ. ಹಾಗೆ ಇಲ್ಲಿ ಸ್ಕೇಟಿಂಗ್ ಏನು ಆಡ್ತೀವಿ ಹಿಮದಲ್ಲಿ ನೋಡಿ, ನಾನು ತುಂಬ ಸಾರಿ ಬಿದ್ದಿದ್ದೀನಿ. ನಾನು ಆಡೋದಕ್ಕೆ ತಿಂಗಳಾನ್ಗಟ್ಲೆ ಪ್ರಾಕ್ಟೀಸ್ ಬೇಕು. ಅಲ್ಲಿ ಬುಕ್ ಮಾಡ್ಕೊಳ್ಳೋ ಬದಲು ಕ್ಯಾಬಲ್ಲಿ ಸೀದಾ ಬಂದು 500 ರೂಪಾಯಿ ಕೊಟ್ಬಿಟ್ಟು ನಿಮ್ಗೆ ಎಷ್ಟೊತ್ತು ಸಾಧ್ಯವೋ ಅಷ್ಟೊತ್ತು ಆಟ ಆಡಿ ಆ ಸಾರಿ ಬಿದ್ದು ಸುತ್ತ ಹೆಂಗೆ ಕವರ್ ಆಗಿದೆ ನೋಡಿ. ಇಲ್ಲಿ ಕಾರುಗಳೆಲ್ಲ ನಿಂತಲ್ಲೇ ಮುಚ್ಚೋಗಿದೆ. ಇವುಗಳು ಸೌದೆ ಸ್ಟಾಕ್ ಮಾಡ್ಕೊಂಡಿರ್ಬೇಕು ಇಲ್ಲಿ, ಯಾವಾಗಲೂ ಒಣಗಿರೋ ಸೌದೆ. ಕ್ಯಾಂಪ್ ಫೈರ್ ಒಳಗಡೆ ಮಾಡ್ಕೊಳಕ್ಕೆ, ಬೆಂಕಿ ಹಾಕ್ಕೊಳ್ಳೋಕ್ಕೆ. ರೂಮು ಬರೋರಿಗೆ ಇಲ್ಲ ಅಂದರೆ ಅಷ್ಟೇ ಹೊಗೆ, ಸೌದೆ ಇಲ್ಲ ಅಂದರೆ. ನೀವು ಮನಾಲಿ ಸೋಲಾಂಗ್ ವ್ಯಾಲಿಗೆ ವಿಸಿಟ್ ಮಾಡಬೇಕಂದ್ರೆ ಬೆಸ್ಟ್ ಟೈಮ್ ಅಂತ ಹೇಳಿದ್ರೆ ಡಿಸೆಂಬರ್, ಜಾನ್ವರಿ, ಫೆಬ್ರವರಿ. ಅದಾದಮೇಲೆ ಹಿಮವೆಲ್ಲ ಕರ್ಕೋಗುತ್ತೆ, ನಮ್ಮ ಮಡಿಕೇರಿ ಇಲ್ಲ ಊಟಿ ಥರ ಆಗೋಗುತ್ತೆ. ಈ ಮನೆ ಎಂಟ್ರೆನ್ಸ್ ನೋಡಿ, ಇದು ಹೇಗಿದೆ. ಅವ್ರು ಓಡಾಡೋಷ್ಟು ಜಾಗ ಮಾಡ್ಕೊಂಡಿದ್ದಾರೆ. ಅಲ್ಲೆಲ್ಲ ಗಲೀಜಾಗಿತ್ತು ಸ್ನೋ, ಜನ ಓಡಾಡಿ. ಬಟ್ ಇಲ್ಲಿ ಸೂಪರ್ ಆಗಿದೆ. ಸೋಲಾಂಗ್ ವ್ಯಾಲಿನಲ್ಲಿ ಬೆಸ್ಟು ಅಂತ ಹೇಳಿದ್ರೆ ಲಾಂಗೆಸ್ಟ್ ಜಿಪ್ ಲೈನ್. ಅದರಲ್ಲಿ ಸಿಕ್ಕುವಂಥ ಮಜಾ ಒಂದು ಸಾರಿ ಎಲ್ಲ 10 ಸಾರಿ ಆಡಿ 500 ರೂಪಾಯಿ ಚಾರ್ಜ್ ಮಾಡ್ತಾರೆ ಪರ್ ಹೆಡ್ಡು. ಹಾಗೆ ನೀವೇನು ಅನ್ಕೊಂಡು ಬಂದಿರ್ತೀರ ಬಡ್ಜೆಟು, ಆ ಬಡ್ಜೆಟಲ್ಲಂತೂ ಟ್ರಿಪ್ ಮಾಡೋಕ್ಕಾಗಲ್ಲ. ಬಡ್ಜೆಟ್ನ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಟ್ರಿಪ್ ಮಾಡಬೇಕಾಗತ್ತೆ. ನೀವು ನೋಡಿ ವ್ಯೂ. ಇಲ್ಲೇ ಮಧ್ಯ ಹೋಟ್ಲುಗಳು, ಕಾಫಿ ಟೀಗೆ. ನಿಧಾನಕ್ಕೆ ಬಾ, ಕೂತ್ಕೊಂಡು ಬಾ. ಓವರ್ ಕಾನ್ಫಿಡೆನ್ಸ್ ಆಗಿ ಹೆಜ್ಜೆ ಇಡ್ಬೇಡ ಅಷ್ಟೇ. ಫೋಟೋಗ್ರಫಿ ತೆಗಿಯೋರು ಅದು ಇದು ಮಸ್ತಾಗವ್ರೆ. ಜೀವನದಲ್ಲಿ ಫಸ್ಟ್ ಟೈಮ್ ಸ್ಕೀಯಿಂಗು. ಬೀಳ್ತೀನಿ ನನಗೆ ಗೊತ್ತು, ಚೆನ್ನಾಗಿ ಗೊತ್ತು. ಬೀಳೋದನ್ನು ನೋಡಿ ಎಂಜಾಯ್ ಮಾಡಿ. ನಿಮ್ಮನ್ನ ಯಾರು ಎತ್ತೋದು? ನನ್ನ ಮೇಲೆ ಬಿದ್ದಿದ್ದು. ಅದು ಮುಂದಕ್ಕೆ ಬ್ಯಾಲೆನ್ಸ್ ಮಾಡು ಅಂತಾರೆ. ಪ್ರಾಕ್ಟೀಸ್ ಇಲ್ಲದೆ ನಾವೇನಿಲ್ಲ, ಅವರೇ ತಳ್ತಾರೆ. ರಾಜ್ಕುಮಾರ್ ಅದು ಹೆಂಗೆ ಹಿಂಗೆ ಅನ್ಕೊಂಡು. ಅದೆಲ್ಲ ಸುಮ್ಮನೆ, ಅದೆಲ್ಲ ಸುಮ್ಮನೆ ಫಿಲಮ್ ಅದು. ಅಲ್ಲೇ ಬಿಟ್ಟಿದ್ದೆ. ಇದರಲ್ಲಿ ಚೋಡೋ ಅಂತೆ. ಸ್ನೇಹಿತರೆ ಬನ್ನಿ, ಇದೆಲ್ಲ ನೋಡ್ತಾ ಲಾಸ್ಟಲ್ಲಿ ಜಿಪ್ ಲೈನ್ ನೋಡಿ ಸೋಲಾಂಗ್ ವ್ಯಾಲಿದು ಇಲ್ಲಿಗೆ ಮುಗಿಸ್ತೀನಿ. ಸೋಲಾಂಗ್ ವ್ಯಾಲಿಯಿಂದ ಅಟಲ್ ಟನಲ್ಲು ಒನ್ ಆಫ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಆ್ಯಂಡ್ ಹೈಯೆಸ್ಟ್ ಆಲ್ಟಿಟ್ಯೂಡ್ನಲ್ಲಿರ್ತಕ್ಕಂಥ ಟನಲ್ ಅಂತ ಹೇಳಲಾಗತ್ತೆ. ಅಟಲ್ ಟನಲ್ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ಸೋಲಾಂಗ್ ವ್ಯಾಲಿನ ಎಂಜಾಯ್ ಮಾಡಿ. ನಿಮ್ಗೇನಾದರೂ ಅನುಮಾನಗಳು, ಕ್ವಶನ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಪ್ರತಿಯೊಂದಕ್ಕೂ ಉತ್ತರ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಕಾಲು ಎಳ್ಕೊಂಡು ಹೋಗಿ ಏನಾಗಲ್ಲ. ಕಾಲು ಎಳ್ಕೊಂಡು ಹೋಗು. ಕಾಲು ಮುರಿದಾಗ ಎಳ್ಕೊಂಡೋಯ್ತಾರಲ್ಲ ಹಂಗೆ. ಎತ್ತಬೇಡ, ಎತ್ತಾಕ್ಬೇಡ ಕಾಲಷ್ಟೇ. ಬಾ, ಮುಂದಕ್ಕೆ ಬೀಳೋಂಗೆ ಮಾಡು. ಹಿಂದಕ್ಕೆ ಬೀಳ್ದಂಗೆ ಬಿದ್ದರೆ ಮುಂದಕ್ಕೆ ಬೀಳೋಂಗೆ, ಮುಂದಕ್ಕೆ ಬೀಳೋಂಗೆ ಮಾಡು. ಅವ್ರು ಹಿಂದೆ ಹಿಡ್ಕೊಂಡವ್ರು ಮುಂದಕ್ಕೆ ಹೋಗು. ನೀ ಜಾಸ್ತಿನೂ ಬೆಂಡ್ ಮಾಡಬೇಡ, ಲೈಟಾಗಿ ಅಷ್ಟೇ. ಮುಂದಕ್ಕೆ ವೆಯ್ಟು ಮುಗ್ರಿಸ್ದಂಗೆ ಮುಗ್ರಿಸು. ಮುಂದಕ್ಕೆ ಬೀಳೋಂಗೆ ಹೋಗು. ಅವ್ನು ಹಿಂದೆ ನಿಂತವನು ಏನು ಬೀಳಲ್ಲ. ಸ್ನೇಹಿತರೆ, ಇಲ್ಲಿ ಸ್ಕೀಯಿಂಗ್ಗೆ 2000 ತೊಗೊತಾರೆ ಕಪಲ್ಸಿಗೆ. ಏನೊಂದು ಅನ್ಲಿಮಿಟೆಡ್ ಅಂತಾರೆ, ನೀವು ಎಷ್ಟೊತ್ತು ಬೇಕು. ಬಟ್ ನಮಗೆ ಬೇಜಾರಾಗಿ ಬಿದ್ದು ಇಲ್ಲ ಕಾಲೆಲ್ಲ ಒಂಥರ ಆಗಿ ಬೇಗ ಕೊಟ್ಬಿಡ್ತೀವಿ. ನಾವೇನೋ ಒಂದು 3-4 ರೌಂಡ್ ಹಾಕ್ತೀವಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ ಇಲ್ಲಿ. ಸೊ ಈ ಡ್ರೆಸ್ ಏನು ಅವಶ್ಯಕತೆ ಇಲ್ಲ. ಸೋಲಾಂಗ್ ವ್ಯಾಲಿಗೆ ನೀವು ಇದೆಲ್ಲ ಗೇಮ್ಸ್ ಎಲ್ಲ ಆಡಲ್ಲ ಅಂತ ಹೇಳಿದ್ರೆ ಡ್ರೆಸ್ಸಿನ ಅವಶ್ಯಕತೆ ಇಲ್ಲ. ಬಿಸಿಲು ಬಿದ್ದರೆ ಹಿಂಗೆ ಒಂಥರ ಸಾಫ್ಟ್ ಆಗಿರತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗೆ ಬಿದ್ದೈತೆ ಹಿಮ, ಎಷ್ಟು ಎತ್ತರ ಬಿದ್ದೈತೆ ಮನೆ ಮುಂದೆ. ರಾಜಸ್ಥಾನದಲ್ಲಿ ಮರಳು ನೋಡಿದ್ವಿ, ಇವಾಗ ಹಿಮ ನೋಡ್ತಾ ಇದ್ದೀವಿ ಹಿಂಗೆ ಅದೇ ಥರ.
ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಕವರ್ ಆಗಿದೆ ಥರ ಸ್ನೋ ಶೀಲ್ಡ್ ಇದೆಲ್ಲ. ಟಾಟಾ ಸುಮೋ ಕೆಟ್ಟೋಗಿ ನಿಂತಿತ್ತೇನೋ, ನಿಲ್ಸಿದ್ದಾರೆ. ಎಷ್ಟು ಎತ್ತರ ಬಿದ್ದಿದೆ ನೋಡಿ ಇವ ಮನೆ. ನೋಡಿ ಇದು ಮನೆಗಳು ಓಡಾಡೋ ದಾರಿ ಸೊಲಾಂಗ್ ವಿಲೇಜಲ್ಲಿ. ಇನ್ನೆರಳು ಎಲ್ಲಿ ಬೀಳುತ್ತೆ ಹಿಮದ ಮೇಲೆ, ಸೂರ್ಯನ ಕಿರಣ ಬೀಳ್ದಂಗೆ ಅದೊಂಥರ ಗ್ಲಾಸ್ ಐಸ್ ಥರ ಆಗ್ಬಿಡುತ್ತೆ. ನೋಡಿ ಇದು ಓಡಾಡೋ ದಾರಿ ನೋಡಿ. ಎಷ್ಟು ಎತ್ತರ ಬಿದ್ದಿದೆ ನೋಡಿ ಇವ. ಇದು ಮನೆ ಎಂಟ್ರೆನ್ಸು. ಇಲ್ಲೇ ಒಂದು ಇಗ್ಲೂ ಹೋಮ್ ಥರ ಮಾಡ್ತಾ ಇದ್ದಾರೆ. इग्लू हाउस बना रहे हैं? रेडी हो गया? ये धूप आने के बाद डलता नहीं है क्या? नहीं, शेडी एरिया ना, यहाँ पे बहुत कम धूप लगती है. ये 2-3 महीने चलेगा अभी तो. अच्छा, इसको रेंट पे दे देंगे? हाँ जी. कितना रेंट चार्ज करते हैं? इसको 3 से 4,000 पर नाइट. हाँ, फोटो शूट भी के लिए भी दे देते हैं. हाँ. 50 रुपीज़ पर पर्सन. ये ऊपर के लिए कुछ कवर करते हैं क्या? सोने के लिए टेंट लगा देते हैं अंदर? नहीं, इसके अंदर वो सिटिंग प्लान लगेगा, बेड सिस्टम. हाँ. ನೋಡಿ ಮನೆ ಮುಂದೆ ಬಿದ್ದಿರ್ತಕ್ಕಂಥ ಐಸಲ್ಲೇನೆ ಇಗ್ಲೂ ಹೋಮ್. ನೋಡಿ ಇದಕ್ಕೆ ಸ್ಟೇಗೆ 3,000 to 4,000 ಚಾರ್ಜ್ ಮಾಡ್ತಾರಂತ ಒಂದು ನೈಟ್ಗೆ. ಈ ಕಡೆ ಬಾ. ನೋಡಿ ಮನೆ ಗೇಟು, ಎಂಟ್ರೆನ್ಸು ಇದೆಲ್ಲ ಲಾಡ್ಜಿಂಗ್ ಇರಬೇಕು ಇದೆಲ್ಲ. ನೀವು ಮನಾಲಿಗೆ ಬಂದರೆ ಈ ಸೊಲಾಂಗ್ ವಿಲೇಜ್, ಸೊಲಾಂಗ್ ವ್ಯಾಲಿ ಏನಿದೆ ಇಲ್ಲೂ ಕೂಡ ಉಳ್ಕೊಳ್ಬೋದು. ನನಗೆ ಗೊತ್ತಿರಲಿಲ್ಲ, ನನಗೆ ಗೊತ್ತಿದ್ರೆ ಇಲ್ಲೇ ಮಾಡ್ತಾಯಿದ್ದೆ ನಿಜವಾಗ್ಲೂ. ಈಗ ನೋಡಿದೆ ಇಲ್ಲಿ ಸ್ನೋ ನೆಸ್ಟ್ ಅಂತ ಇದೆ, ಇನ್ನು ಬೇರೆದೆಲ್ಲ ಇದೆ. ಇದೆಲ್ಲ ಆನ್ಲೈನಲ್ಲಿ ಸಿಗುತ್ತೆ. 1,000, 1,250, 1,500ವರೆಗೂ ಇರುತ್ತೆ. ಫುಡ್ ಇಲ್ಲೇ ಪ್ರೊವೈಡ್ ಮಾಡ್ತಾರೆ. ನೀವು ಆರಾಮಾಗಿ ಇಲ್ಲಿ ರೂಮ್ ಮಾಡ್ಕೊಂಡು ಇದಿಲ್ಲೇ ಹಿಂದಲ್ಲಿ ಆಟ ಆಡಿಕೊಂಡು, ಹೀಟ್ರು ಬೇಕಂದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ 300, 400, 500 ಈ ಥರ ಚಾರ್ಜಸ್ ಮಾಡ್ತಾರೆ. ಒಂದು 2 ದಿವಸ ಇರೋದಕ್ಕೆ ಮಾತ್ರ ಬೆಸ್ಟ್ ಪ್ಲೇಸು. ಇಲ್ಲೇ ಆಟ ಆಡ್ಬೇಕು, ಇಲ್ಲೇ ಸುತ್ತಾಡ್ಬೇಕು, ರೂಮಿಗೆ ಬರಬೇಕು. ಈ ಥರ ಬ್ಯೂಟಿಫುಲ್ ಆಗಿದೆ. ನೆಕ್ಸ್ಟ್ ಏನೋ ಪ್ಲ್ಯಾನ್ ಮಾಡಿದ್ರೆ ಈ ಥರ ನೀವು ಕಾಟೇಜಸ್ ಆನ್ಲೈನಲ್ಲಿ ಸಿಗುತ್ತೆ. ಸ್ನೋ ನೆಸ್ಟ್ ಅಂತಲ್ಲ, ಎಲ್ಲ ಸಿಗುತ್ತೆ. ಬಟ್ ನೀವು ಬಂದು ಆನ್ಲೈನಲ್ಲಿ ಬುಕ್ ಮಾಡಿ ಸೀದಾ ಇಲ್ಲಿಗೆ ಬಂದು 2 ದಿವಸ ಇದ್ದು ಆರಾಮಾಗಿ ಹೋಗ್ಬೋದು. ಮನಾಲಿನ ಎಲ್ಲ ಸುತ್ತೋ ಬದಲು ಹಿಡಿಂಬಾ ಟೆಂಪಲ್ಲು ಇದೊಂದು ಮಾಡ್ಕೊಂಡು ಹೋದರೆ ಸಾಕು. ಇಲ್ಲಿ ನೋಡಿ, ಇಲ್ಲಿ ಸ್ನೋ ಹೆಂಗೆ ಬಿದ್ದಿದೆ. ಯಾವುದೋ ಹಳೆ ಮನೆಗಳು ಮೇಲೆಲ್ಲ ಬಿದ್ದು ಮುಚ್ಚೋಗಿದೆ. ಇಲ್ಲೊಂದಿದೆ ಹೋಟೆಲ್ ಐಸ್ಲ್ಯಾಂಡ್ ಅಂತ, ಎಲ್ಲ ಪ್ರೈವೇಟ್ ಪ್ರಾಪರ್ಟೀಸು. ಇದೊಂದು ವಿಲೇಜ್ ಇದಿದು. ಈ ಹಳ್ಳಿನಲ್ಲಿ ಸ್ನೋಫಾಲ್ ಆಗುತ್ತೆ ಜಾಸ್ತಿ. ಸೊ ಕಾರುಗಳೆಲ್ಲ ಮುಚ್ಚೋಗಿದೆ ಅವ್ರದ್ದು. ಸೊ ಇಲ್ಲಿ ರೆಸಾರ್ಟು, ಹೋಮ್ ಸ್ಟೇಸು, ಕಾಟೇಜಸ್ಸು ಎಲ್ಲ ಮಾಡ್ಕೊಂಡಿದ್ದಾರೆ. ಎಲ್ಲ ಜನಗಳು ತುಳಿದೇ ಇರೋದಕ್ಕೆ ಹೇಗಿದೆ ನೋಡಿ, ಫುಲ್ಲು ಕ್ರಿಸ್ಟಲ್ ಕ್ಲಿಯರ್. ಕಾರೆಲ್ಲ ಅಲ್ಲೆಲ್ಲ ಲಾಕ್. ನೋಡಿ ಇಲ್ಲೂ ಎಷ್ಟೊಂದು ಗೇಮ್ಸ್ ಇದೆ. ಇಲ್ಲಿ ಟ್ರ್ಯಾಕ್ಟರ್ ಕತೆ ನೋಡು. ಟ್ರ್ಯಾಕ್ಟರ್ ಎಲ್ಲ ಮುಚ್ಚೋಗಿದೆ. ಮಣ್ಣು ಹೊಡೆಯೋ ಟ್ರ್ಯಾಕ್ಟ್ರು ನೋಡಿದೆ, ಐಸ್ ಹೊಡೆಯೋ ಟ್ರ್ಯಾಕ್ಟ್ರು ಇವತ್ತೇ ನೋಡ್ತಾ ಇರೋದು. ಮಣ್ಣು, ಮರಳು, ಗೊಬ್ಬರ. ओके, ये लॉक हो चुका है पूरा. एक बार चेक कर लो यार. 105 किलो का हूँ. दौड़ेगा. ಸ್ನೇಹಿತರೆ, ಸೊಲಾಂಗ್ ವ್ಯಾಲಿನಲ್ಲಿ ಜಿಪ್ ಲೈನು. ಓಕೆ, ರನ್ನಿಂಗಲ್ಲಿದೆ. ರೆಡಿ? पैर ऊपर.
ಸಿಕ್ಕಾಪಟ್ಟೆ ದೂರ. ಸೊ ನಾವು ಬಂದಿದ್ದು ಈ ಸಿಪ್ಲೈನಲ್ಲಿ, ತಿರ್ಗಾ ನಮ್ಮನ್ನ ಇನ್ನೊಂದು ಅದೇ ಥರ ವಾಪಸ್ ಕಳಿಸ್ತಾರೆ. ಮೇಲೆ ಹತ್ತು ಹೋಗ್ಬೇಕು, ಅದೊಂದು ಹೈಯೆಸ್ಟ್ ಪಾಯಿಂಟ್ ಮಾಡಿದ್ದಾರೆ. ಅಲ್ಲಿಂದ ತಿರ್ಗಾ ಕನೆಕ್ಟ್ ಮಾಡಿ ವಾಪಸ್ ನಾವು ಎಲ್ಲಿಗೆ ಬಂದ್ವಿ ಅಲ್ಲಿಗೆ ಕಳಿಸ್ತಾರೆ. ನೋಡಿ ಇಲ್ಲಿ ಸ್ನೋ ನೋಡಿ, ಒಳ್ಳೆ ಹಾಸು ಹೊಕ್ಕಾಗಿ ನದಿ ಇದೆ, ನದಿ ಮಧ್ಯದಲ್ಲಿ ಹರಿತಾ ಇದೆ. ಸೊ ಒಂದು ಸೈಡ್ ಆಯಿತು, ಈಗ ಮತ್ತೊಂದು ಸೈಡ್ ಸಿಪ್ಲೈನಲ್ಲಿ ಹೋಗಬೇಕು. ಇಲ್ಲೆಲ್ಲ ವ್ಯೂ ಸಕತ್ತಾಗಿದೆ, ಒಂದು ವ್ಯೂ ತೋರಿಸ್ತೀನಿ ಇಲ್ಲಿ ನನ್ನ ಬ್ಯಾಕ್ ಹ್ಯಾಂಡಲ್ಲಿ. ಸೊಲಾಂಗ್ ವ್ಯಾಲಿ ನೋಡಿ ಸ್ನೇಹಿತರೆ, ಇದು ಈ ಭಾಗ ಅನ್ಟಚ್ಡ್ ಪಾರ್ಟ್. ಇದು ಸಖತ್ತಾಗಿದೆ. ವೆಯ್ಟ್ ಮೇಲೆ ಡಿಪೆಂಡ್ ಅಂತ. ಈಗ ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಓಕೆ ಹಾಂ ಕೂತ್ಕೊಳ್ಳೆ. ಹಾಂ ಓಕೆ ರೆಡಿ. ನೋಡಿ ಲೆಫ್ಟ್ ನೋಡಿ ನೋಡಿ ಕೆಳಗಡೆ ಹೊಟ್ಟೋಗಿದ್ದೀನಿ. ಏನೋ ನಿಲ್ಸೋದು ಅಲ್ಲಿ ವಿಚಿತ್ರವಾಗಿ ನಿಲ್ಲಿಸ್ತಾನೆ. ತೋರಿಸ್ತೀನಿ ನೋಡಿ ನೋಡಿ ಇಲ್ಲೊಂದು ಸ್ಲೋ.